ಸರ್ 2.4 ಲಕ್ಷ ರೂಪಾಯಿನ ಐ ಟಿ ರಿಟರ್ನ್ ಟ್ಯಾಕ್ಸ್ ಕಟ್ತೀನಿ ವರ್ಷಕ್ಕೆ. GST ತಿಂಗಳಿಗೆ 20 ರಿಂದ 21 ಸಾವಿರ ರೂಪಾಯಿ ತಿಂಗಳ ಮಾಡ್ತೀನಿ ನಾನು. 4 ರಿಂದ 5 ಲಕ್ಷ 5.5 ಲಕ್ಷ ರೂಪಾಯಿ ಫೋನ್ ಪೇ ಆಗ್ತದ. ಬೆಂಗಳೂರಲ್ಲಿ ಒಂದು ಫ್ರಾಂಚೈಸಿ ಕೊಟ್ಟಿನಿ, HSR ಲೇಔಟು, ಮುಂಬೈ, ಪುನಃ. ಇದು ನನ್ನ ಸ್ಥಳ ಇದೆ, ಶರಣಬಸವೇಶ್ವರ ಪ್ರಸಾದ ಇದು. ಅಯ್ಯೋ 7 ಹೋಟ್ಲು ಓನರ್ ಮನೆ ಬನ್ನಿ. ನಾನು ನೆಲದ ಮೇಲೆ ಬೆಡ್ ಗಿಡ್ ಏನೂ ಬೇಕಾಗಿಲ್ಲ, ನೆಲದ ಮೇಲೆ ಮನಿಕೊಳ್ಳೋ ಅಭ್ಯಾಸ ನನಗೆ. ನೀವು ಓದಿದ್ದೇನ್ರಿ? SSLC. ಮತ್ತೊಬ್ಬರಿಗೆ ಮೋಸ ಮಾಡಬಾರ್ದು, ಆದ್ರೆ ಒಳ್ಳೇದು ಮಾಡೋದು ಸರ್. ಹಾಲಿಲ್ಲ ನನ್ನಷ್ಟಕ್ಕೆ ನಾನು ಎದ್ದು ಬಿಡ್ತೀನಿ, ಯಾರು ತಂಟೆಗೆ ಹೋಗಲ್ಲ, ಏನಿಲ್ಲ. ನನ್ನ ಬಿಸ್ನೆಸ್ಸು ನಾನು. ಏನಾಗಲಿ ಮುಂದೆ ಸಾಗುನಿ. ಕಾಯಿನ್ ಇಡ್ಲಿ ಅಥವಾ ಬಟನ್ ಇಡ್ಲಿ, ಪುಟ್ಟ ವಡೆ, ಬೆಳಗ್ಗೆ 4 ಗಂಟೆಗೆ ಜನ ಜಂಗುಳಿ. ಹೌದು ಸ್ನೇಹಿತರೆ, ನಾನೀಗ ಹೇಳ್ತಾ ಇರೋಂಥದ್ದು ನಿಮಗೆ ಕಲಬುರಗಿಯ ಶರಣಬಸವೇಶ್ವರ ಗುಡಿಯ ಬ್ಯಾಕ್ ಗೇಟ್. ನೀವು ನೋಡ್ತಾ ಇರುವ ಮಲ್ಲು ಇಡ್ಲಿ ವಡ ಸೆಂಟ್ರನ್ನ. ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಇಡ್ಲಿ ವಡ ಶುರು ಆಗುತ್ತೆ. ಹೇಗೆ ಬೆಂಗಳೂರು ಮತ್ತು ಸುತ್ತಮುತ್ತ ಎಲ್ಲ 4 AM ಬಿರಿಯಾನಿ ಇದೆಯಲ್ಲ, ಇಲ್ಲಿ 4 AM ಬಟನ್ ಇಡ್ಲಿ ವಡ ಇಲ್ಲಿ. ಸೊ ಹೇಗೆ ನಡೀತಾ ಇದೆ ನೋಡೋಣ ಅಂತ. ಇಲ್ಲಿ ತುಂಬ ವಿಶ್ವಪ್ರಸಿದ್ಧಿ ಇದು. ನಮ್ಮ ಜೊತೆಗೆ ನಮ್ಮ ಕಲಬುರಗಿಯ ಗೆಳೆಯ ಶರಣು ಅವರು ಇದ್ದಾರೆ. ಶರಣು ಸರ್, ಏನು ಇಲ್ಲಿ ಕರ್ಕೊಂಡ್ಬಿಟ್ರಿ ಇವತ್ತು? ಇಲ್ಲ ಸರ್, ಇದು ಹೊಸ ಯೂನಿಕ್ ಇದೆ ಸರ್. ಇದು ಬಿರಿಯಾನಿ ಆ ಥರ ಇದೆ ಸರ್, ಇಲ್ಲಿ ಇಡ್ಲಿ ವಡ ಸಿಗುತ್ತೆ ಸರ್. ಓಕೆ, ಅದಕ್ಕೋಸ್ಕರ ಸರ್ ನೋಡುವಾ, ನೋಡಿ ಬನ್ನಿ. ನನ್ನ ನೇಮು ಮಲ್ಲಿಕಾರ್ಜುನ. ಏನಾಗೋಯ್ತು, ಯಾರ್ದು ಅಂದ್ರೆ ಮಲ್ಲು 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 ಅಂತ, ಮಲ್ಲು ಇಡ್ಲಿ ವಡ ಅಂತ ಪ್ರಸಿದ್ಧ. 31 ವರ್ಷ ಸ್ಟಾರ್ಟ್ ಮಾಡಿ ಇದನ್ನ ಇಲ್ಲೇ ಇದೇ ಜಾಗ, ಬೇರೆ ಜಾಗ ಎಲ್ಲಿಲ್ಲ. ಇನ್ನೊಂದು ಬ್ರಾಂಚು 12 ವರ್ಷ ರಾಮ ಮಂದಿರ್ ಸರ್ಕಲ್ ಅಲ್ಲೊಂದಿದೆ. ಬ್ರಾಂಚ್ ಬೇರೆ ಮಾಡಿದ್ದೀರಿ? ಬ್ರಾಂಚ್, ಇನ್ನೊಂದು ಬ್ರಾಂಚ್ ಇದೆ. ಒಂದು ಹೋಟ್ಲು ಪ್ರತಾಪದಲ್ಲಿ, ಸಾವುಕಾರ ಊರಲ್ಲಿ, ಕಲ್ಲರ್ಸ್ ಮಾಲ್ಗುಡಿ ತಟ್ಟೆ ಇಡ್ಲಿ. ಇನ್ನೊಂದು ಸರ್ಕಲಲ್ಲಿ ಇದೆ, ಮಲ್ಲು ಇಡ್ಲಿ ವಡ ಅಂತ ಒಂದು 8 ಶೆಟ್ರ್ ಅಂಗಡಿ ಇದೆ, ಚೆನ್ನಾಗಿದೆ. ಬೆಂಗಳೂರಲ್ಲಿ ಒಂದು ಫ್ರಾಂಚೈಸಿ ಕೊಟ್ಟಿನಿ, ದೊಡ್ಡ ಗೇಟಲ್ಲಿ, HSR ಲೇಔಟು, ಮುಂಬೈ, ಪುನಃ ಎಲ್ಲ ಮುಂಬೈಲಿ ದೈಸರದಲ್ಲಿದೆ, ಪುನಃ ಶಿರೂರಲ್ಲಿದೆ. ಇದು ನನ್ನ ಸ್ಥಳ ಇದೆ, ಶರಣಬಸವೇಶ್ವರ ಪ್ರಸಾದ ಇದು. ಇಲ್ಲಿ ಬಿಟ್ಟು ನಾ ಎತ್ತಾಗ ಹೋಗಲ್ಲ. ಮೂಲ ಶುರು ಆಗಿರೋದು ಇಲ್ಲಿಂದ? 31 ವರ್ಷ. 31 ವರ್ಷದಿಂದ ಮೂಲ ಇದೆ. ಈಗ ಮುಂಬೈಲಿದೆ, ಬೆಂಗಳೂರಲ್ಲಿದೆ, ಕಲಬುರಗಿಲಿದೆ, ಬೇರೆ ಬೇರೆ ಕಡೆ ಇದೆ. ಬೇರೆ ನಾನೇನು ಎಲ್ಲ ಕಡೆ ಅಡ್ಡಾಡ್ಕೊಂಡು ಇರ್ತೀನಿ ನೋಡಿ. ನಿಮ್ಮ ಹೆಸರು ಮಲ್ಲಿಕಾರ್ಜುನ? ಮಲ್ಲಿಕಾರ್ಜುನ. ಅದು ಮಲ್ಲು ಇಡ್ಲಿ ವಡ ಆಗೋಯ್ತು. ನೀವೇ ಇಟ್ರ ಜನನೇ ಇಟ್ಬಿಟ್ರ? ಜನಗಳು ಇಟ್ಬಿಟ್ರು. ಯಾರ ಹೆಸರು ಎಲ್ಲಿ ಹೋಗ್ಬೇಕಪ್ಪ, ಮಲ್ಲು ಹತ್ರ ಹೋಗ್ಬೇಕಂತ ಹೇಳಿ 97ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿ. ಸರ್ ಗೌಡ್ರೆ, ನಿಮ್ಮ 28ನೇ ವಯಸ್ಸಿಗೆ? 28ನೇ ವಯಸ್ಸು. ಅದಕ್ಕೆ ಮೊದಲು ಏನು ಮಾಡ್ತೀರಿ? ಅದು ಮೈಸೂರಲ್ಲಿದ್ದೆ, ಗುಂಡ್ಲುಪೇಟೆ ತಾಲೂಕು, ಹಾಲಳ್ಳಿ. ನಮ್ಮೂರ ಕಡೆ? ಅಲ್ಲೇ ಇದೆ ಸರ್. ಗಣೇಶ್ ಪ್ರಸಾದ್, ಮಾದೇವ್ ಪ್ರಸಾದ್ ನಮ್ಮ ರಿಲೇಟಿವ್. ನಾನು ಇಲ್ಲಿಂದ ಹೋಗಿ 85-86 ಶ್ರೀರಂಗಪಟ್ಟಣದಲ್ಲಿದ್ದೆ. ಶ್ರೀರಂಗಪಟ್ಟಣದಲ್ಲಿ ನಮ್ಮ ಅಣ್ಣ ಇದ್ದಾರೆ, ಅವ್ರ ಹತ್ರ ಹೋಗಿ ಅಲ್ಲಿದ್ದು. ಆಮೇಲೆ ನಾನು ತಗೊಂಡೋಗಿ ನಮ್ಮ ಅಣ್ಣ ನಂಜನಗೂಡು ತಾಲೂಕು 16 HC ಮಾದೇವಪ್ಪನವರು, ಮಾದೇವಪ್ಪ HC ಮಾದೇವಪ್ಪ. ಆ ಕ್ಷೇತ್ರದಲ್ಲಿ ಹೋಗಿ ನನಗೆ ಒಂದು ಜಮೀನು ಬೋಕೆ ಮಾಡ್ಕೊಂಡು ನನಗೆ ಅಲ್ಲಿ ಹಾಕ್ಬಿಟ್ರು ಇದು ಕೃಷಿಗೆ. ಎಲ್ಲ ಜನಗಳು ತಗೊಂಡು ಕೆಲಸ ಮಾಡ್ಕೊಂಡು ನಾನು ಆಡಿದ್ದೆ. ಆಮೇಲೆ ಅಲ್ಲಿಂದ ಹುಡುಗಿ ನೋಡಿ ಸೆಟ್ ಮಾಡಿ ನಾನು ಮದುವೆ ಮಾಡಿಬಿಟ್ರು. ಯಾವ ಹುಡುಗಿ ನಿಮ್ಮದು? ಗುಂಡ್ಲುಪೇಟೆ ಹಾಲಳ್ಳಿ, ಮಾದೇವ್ ಪ್ರಸಾದ್ ಅವರು. ಓ, ಹಳೆ ಮೈಸೂರಿನವ್ರು ಮದುವೆ ಆಗಿದ್ದೀರಿ? ಹಳೆ ಮೈಸೂರು. ಆಮೇಲೆ ಮದುವೆ ಆದಮೇಲೆ ಸುಮಾರು ವರ್ಷ ಅಲ್ಲೇ ಇದ್ದೆ. ಆಮೇಲೆ ಜನಗಳೆಲ್ಲ ವರ್ಷಕ್ಕೊಂದು ಸತಿ ನಮ್ಮ ಊರಿಗೆ ಬರ್ತಾಯಿದ್ದೆ. ಇಲ್ಲಿ ಏನು ರೀ ನೀವೆಲ್ಲ ಅಲ್ಲೇ ಇದ್ರೆ ನಿಮ್ಮ ತಾಯಿನ ಯಾರು ನೋಡಬೇಕು, ಹಡ ತಾಯಿನ ನೀವು ಬಿಟ್ಬಿಟ್ಟು ಹೋದ್ರೆ ಆಗತ್ತ ಜನಗಳೆಲ್ಲ ಬೈತಾಯಿದ್ರು. ಅದಕ್ಕೆ ನನಗೆ ತಲೆ ಕೆಟ್ಟೋಗ್ಬಿಡ್ತು, ಯಪ್ಪ ಏನು ಮಾಡೋದು ಅಂತೇಳಿ. ಆಮೇಲೆ ನಮ್ಮ ಮಾವನ ಕೇಳಿದೆ, ನಾನು ಕಳ್ಸಲ್ಲ ನನ್ನ ಮಗಳ ಅಂದ. ನೋಡೆ ನಿನ್ನೇನು ಕೇಳಿ, ಕಟ್ಕೊಳ್ಳೋ ಕೇಳ್ತೀನಿ, ಗಂಡ ಬೇಕಾ ನಿಮ್ಮ ಅಪ್ಪ ಬೇಕಂತ ಕೇಳ್ತಾಯಿದ್ದಾರೆ. ಆಗ ಅವರು ನಾನು ಮೆಟ್ಟಿ ಕೇಳಿದೆ, ನಾನು ಬತ್ತಿಯ ನಿಮ್ಮ ಅಪ್ಪ ಬೇಕು ಅಂದೆ. ನಾನು ಬತ್ತಿ ಅಂತ ಹೇಳಿದೆ, ನೋಡಿ ಮಗಳ ಅಂತ ಕರ್ಕೊಂಬಂದ್ಬಿಟ್ಟೆ. ನಾನು ಒಳ್ಳೆ ಉರಿ ಬಿಸಿಲಲ್ಲಿ ಕರ್ಕೊಂಬಂದೆ. ಅವಳು ಆಯ್ತೆ ಹೊರಗೆ ಬರೋಕ್ಕೆ ಆಯ್ತೇ ಇರಲಿಲ್ಲ ಅವಳಿಗೆ. ಆದರೆ ಇವತ್ತು ದಿನ ಅವಳು ಗುಲ್ಬರ್ಗದಲ್ಲಿ ಕಿಂಗು, ರಾಣಿ. ನೀವು ರಾಜ? ಇಲ್ಲ, ಆಶೀರ್ವಾದ. ಅಲ್ಲಿ ಹೋಟ್ಲು ಮಾಡಿದೆ. ಆಮೇಲೆ ಮೈಸೂರಲ್ಲಿ ಹೋಟ್ಲು ಮಾಡಿದೆ ನಾನು. ಹೋಟ್ಲು, ಚಿಲ್ಲರೆ ಅಂಗಡಿ ಎಲ್ಲ ಮಾಡಿದೆ. ಅದನ್ನೇ ಒಂದು ಇದು ಇಟ್ಕೊಂಡು ಇಲ್ಲಿ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಾವು ಮಾಡ್ಬೇಕಾದ್ರೆ ಗುಲ್ಬರ್ಗದಲ್ಲಿ ಇನ್ನೊಬ್ಬರು ನರಸಿಂಹಾಚಾರ್ಯ ಅಂತಿದ್ರು, ಬ್ರಾಹ್ಮಿನ್ಸು ನಮ್ಮ ಪಕ್ಕದಲ್ಲಿದ್ದರು. ಅವರು ಜೊತೆಗೆ ನಾನು ಸ್ಟಾರ್ಟ್ ಮಾಡಿದೆ. ಅವಯ್ಯ ಬೇಕಾದಷ್ಟು ಕ್ರ್ಯಾಕ್ ಮಾಡಿದೆ ನನಗೆ, ಹಚ್ಚಗೊಡ್ಬಾರ್ದು, ಯಾರೂ ಮಾಡಬಾರ್ದು ಅಂತೇಳಿ. ನಾನು ಯಾವುದೂ ತಲೆ ಕೆಲ್ಸಗಳಿಲ್ಲ. ಅಯ್ಯೋ ಕೂಡ ಭಗವಂತ ಬೇರೆ, ಇವನೇನು ಮಾಡಂಗಾನೆ, ಇವನು ತನ್ನ ಹತ್ರ ಐಟಮ್ ಆದರೂ ಬೇರೆ ಕಡೆಯಿಂದ ತಂದು ವ್ಯಾಪಾರ ಮಾಡ್ತಿದ್ದ. ಆ ಜನಗಳಿಗೆ ಹುಚ್ಚು. ಚಟ್ನಿನೇ ಏನಿದ್ರು ಪುಟಾಣಿ ಚಟ್ನಿ ಮಾಡಿಕೊಡ್ತಿದ್ದ, ನಮ್ಮಂಗೆ ಕಾಯಿ ಚಟ್ನಿ ಮಾಡ್ತಿರ್ಲಿಲ್ಲ. ನಾನು ಸ್ಟಾರ್ಟ್ ಮಾಡಿದೆ ನೋಡಿ ಸರ್, ಬಿತ್ತು ದೇವರ ಆಶೀರ್ವಾದ, ನಮ್ಮ ಪ್ರತಿಫಲ ಏನಿಲ್ಲ, ಚೆನ್ನಾಗಿ ನಡೆದಿದೆ. 31 ವರ್ಷದಿಂದ ಇಲ್ಲೇ ಶುರು? ಇದೇ ಜಾಗ, ಬೇರೆ ಎಲ್ಲಿ ಇಲ್ಲ, ಇದೇ ಜಾಗ. ಆದರೆ ಅಡುಗೆ ನೀವೇ ಮಾಡ್ತಿದ್ರಿ? ನಾವೇ ನೀವು ನಿಮ್ಮ ಮನೆಯವರು? ನಾವು ಮನೆಯವ್ರು. ಸ್ಟಾರ್ಟಿಂಗಲ್ಲಿ ನಾವೇ ನಮ್ಮ ಮನೆಯವರೇ. ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಕೆಲಸದವರು? ಈಗ ಸರ್ ನೋಡಿ ಸರ್, 12 ಸೀಟ್ ಇದ್ದಾರೆ ಮನೆಯಲ್ಲಿ. 2 ಹೆಣ್ಮಕ್ಳು, ಇಲ್ಲಿ ಒಂದು 10 ಸೀಟ್ ಹುಡುಗರು. ಒಬ್ಬ ಸಿಗರೇಟ್ ಹಿಡ್ಕೊಂಡು 11 ಸೀಟು.
ಸೆಕ್ಯೂರಿಟಿ ಬೇರೆ ಇಟ್ಟಿದ್ದೀರಾ? ಹಾಂ, ಮತ್ತು ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಗಾಡಿಗಳು ಅಡತಡ ಇವಾಗ ವ್ಯಾಪಾರ ಸ್ವಲ್ಪ ಡೌನು. ಈಗ ರಂಜಾನ್ ಅಲ್ವಾ, ಅದಕ್ಕೆ ಮುಸ್ಲಿಂ ಗಿರಾಕಿ ನನ್ನ ಬಲ್ಲ ಒಂದು 40% ಅವ್ರದ್ದೇ ಗಿರಾಕಿ. ದಿವಸ ಒಂದು 8,000 10,000 ರೂಪಾಯಿ ಬಿಸ್ನೆಸ್ ಅವ್ರದ್ದೇ ಅದು. ಹೌದು. ಇಬ್ಬರು ರಂಜಾನ್ ರೋಜಾ ಸಲುವಾಗಿ ಅವ್ರಿಗೆ ಹೊಟ್ಟೆ ತುಂಬಲ್ಲ, ಬರಲ್ಲ ಅವರು. ಉಪವಾಸ ಇರೋದಿರ್ತದೆ ನೋಡಿ, ಅವ್ರು ಬರಲ್ಲ. ಅವ್ರದ್ದು ಗಿರಾಕಿ ಒಂದು 8,000-10,000 ರೂಪಾಯಿ ವ್ಯಾಪಾರ ಡೈಲಿ. ಟೋಟಲ್ ಎಷ್ಟು ಜನ ಬರ್ತಾರೆ ಡೈಲಿ? 1000 ಜನ ಬರ್ತಾರೆ. ಮುಂದೆ ಬರ್ತಾರೆ? ಬರ್ತಾರೆ. ಈ 12 ಜನ ಎಂಪ್ಲಾಯೀಸ್ ಇದ್ದಾರೆ. ಬಟ್ ಶುರು ಮಾಡಿದಾಗ ಬಿಗಿನಿಂಗಲ್ಲಿ ಆಗ ಗಂಡಾಡ್ತಿಬ್ರಿ, ಒಬ್ಬ ಮುದ್ಕೊಂಡು ನೀರಿಗೆ ತಂದು ಹಾಕೊಳಕದ. ಶುರು ಮಾಡಿದಾಗ ಏನು ಟೈಮಿಂಗ್ ಇತ್ತು? ಟೈಮಿಂಗ್ 5 ಗಂಟೆ ಇತ್ತು ಬೆಳಗಿನ ಜಾವ. ಬೆಳಿಗ್ಗೆ 5-6 ಗಂಟೆ ಇತ್ತು. ಇವಾಗ ಏನಿಲ್ಲ, 3:30 ಓಪನ್ ಆಯ್ತದ, 4 ಗಂಟೆ ಟಿಫನ್ ರೆಡಿ ಇರ್ತದೆ. 10:30 ಕ್ಲೋಸು. ಆಮೇಲೆ ಮತ್ತೆ ಸಾಯಂಕಾಲ 5ರಿಂದ 9. ಓ, ಮಧ್ಯಾಹ್ನ ಇಲ್ಲ ನಿಮ್ಮದು? ಮಧ್ಯಾಹ್ನ ಇಲ್ಲ. ಸಾಕು ಸರ್, ಅದೇ ಬೇಕಾದಷ್ಟು. ಅದು ಸೇಮ್ ಇದೆ ಇಡ್ಲಿ ವಡೆ? ಇದೆ ಬಟರ್ ಇಡ್ಲಿ ವಡೆ. ಬೇರೆ ಏನೂ ಇಲ್ಲ? ಏನೂ ಇಲ್ಲ. ರೈಸ್ ಬಾತ್ ಇರ್ತದೆ, ಬೆಳಗ್ಗೆ ಅಷ್ಟೇ ಇರ್ತದೆ, ಸಾಯಂಕಾಲ ಇರಲ್ಲ. ತಟ್ಟೆ ಇಡ್ಲಿ ಇರ್ತದೆ, ಸಾಯಂಕಾಲ ಇರೋಂಗಿಲ್ಲ. ಬೆಳಿಗ್ಗೆದ ಐಟಮ್ ಇಷ್ಟು: ರೈಸ್ ಬಾತು, ತಟ್ಟೆ ಇಡ್ಲಿ, ಮಿನಿ ಇಡ್ಲಿ. ಈ ಮಿನಿ ಇಡ್ಲಿ ಹೆಂಗೆ ಕಂಡು ಹಿಡಿದ್ರೆ ಸರ್? ಇದೊಂದು ಒಬ್ರು ಮಾಡ್ತಿದ್ರು, ಅವರು ಸ್ವಲ್ಪ ದೊಡ್ಡದು ಮಾಡ್ತಾಯಿದ್ರು. ಈಗೆಲ್ಲ ರೇಟ್ ಜಾಸ್ತಿ ಅಲ್ವಾ, ಅದಕ್ಕೆ ಚಿಕ್ಕದಾಗ್ಬಿಟ್ಟಿದೆ. ಹಾಗೇ ಅದನ್ನು ನಡ್ಕೊಂಡು ಹೋಯ್ತು. ಇವತ್ತಿನ ದಿನ ನಾವು ಮಾಡಿದಾಗ ನಾವು ಇಬ್ಬರೇ, ಇವತ್ತಿನ ಗುಲ್ಬರ್ಗದಲ್ಲಿ ಒಂದು 1000 ಮಂಡಿ ಆಗಿವೆ. ಆದರೂ ನನ್ನ ಟೇಸ್ಟ್ ಕೊಡೋಕ್ಕಾಗಲ್ಲ. ನನ್ನದಂತ ನಾ ದೊಡ್ಡದಾಗಿ ಹೇಳ್ತಾ ಇಲ್ಲ, ಆದರೂ ಅದೇ ಥರ ನಾನು ಕ್ವಾಲಿಟಿ ಮೇಂಟೈನ್ ಮಾಡಿ ಒಳ್ಳೆಯ ಪದಾರ್ಥ ಆಗೋದು. ಕಾಯಿ ಕೆಲವ್ರು ಏನು ಮಾಡ್ತಾರೆ, ದೇವಸ್ಥಾನದಲ್ಲಿ ಹೊಡೆದಿರೋ ಕಾಯಿ ತಂದು ಮಾಡ್ತಾರೆ. ನಾವು ಆಗಿಲ್ಲ, ಒಂದು ಕಾಯಿ 60 ರೂಪಾಯಿ. ಸೊ ಕ್ವಾಲಿಟಿ ಬಿಟ್ಟೇ ಇಲ್ಲ. ಮಂಡ್ಯ, ನಾಗಪಟ್ಟಣ, ಪಾಂಡವಪುರ, ಶ್ರೀರಂಗಪುರ ಅಲ್ಲಿಂದೇ ಬರ್ತದೆ ಕಾಯಿ. ಚಟ್ನಿ ಹೇಳ್ದಂಗೆ ಕೇಳ್ತದೆ. ಚಟ್ನಿ ಹೇಳ್ದಂಗೆ ಕೇಳ್ತದೆ. ನಾವು ಆ ಥರ ಯೂಸ್ ಮಾಡಿದ್ರೆ ಅದು ಹೇಳ್ದಂಗೆ ಕೇಳ್ತದೆ. ಜನಗಳು ಅದನ್ನ ನೋಡಿ ಕೇಳ್ತಾರೆ, ಬಾಯಿ ಚಪ್ಪಸ್. ನಾನು ಬೆಳಿಗ್ಗೆ ಬಂದ್ರೆ ಯಾರು ಬಂದರೂ ಮಾತಾಡಲ್ಲ, ನಾನು ಆಗಲ್ಲ ಅಂತ ಹೇಳ್ಬಿಡ್ತೀನಿ. ನಾನು ಯಾಕೆ ಅಷ್ಟು ರಶ್ ಇರ್ತದೆ. ಎಷ್ಟು ಮಾತಾಡ್ಬಿಟ್ಟು ಸುಮ್ಮನೆ ಕೊಡಗಂಟ ಇದ್ರ ತಿನ್ರಿ, ಇಲ್ಲ ಹೋಗ್ರಿ, ಕೋಪ ಬಂದ್ಬಿಡ್ತದೆ. ಅದು ಶುಗರ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಹುಡುಗರೆಲ್ಲ ಅವರೇ ಎಲ್ಲ ಮ್ಯಾನೇಜ್ ಮಾಡೋದು. ಒಮ್ಮೆ ಬೇಗ ಬಂದ್ಬಿಡ್ತಾರೆ ನೋಡಿ ಸರ್. 2.5 ಲಕ್ಷ ರೂಪಾಯಿನ IT ರಿಟರ್ನ್ ಟ್ಯಾಕ್ಸ್ ಕಟ್ತೀನಿ ವರ್ಷಕ್ಕೆ. ಎಷ್ಟು? 2.5 ಲಕ್ಷ ರೂಪಾಯಿ ಕಟ್ತೀನಿ ಇನ್ಕಮ್ ಟ್ಯಾಕ್ಸು. GST ತಿಂಗಳಿಗೆ 20,000 ರಿಂದ 21,000 ರೂಪಾಯಿ ತಿಂಗಳ ಮಾಡ್ಸೀನಿ ನಾನು. ಕ್ವಾರ್ಟರ್ಲಿ ಇಲ್ಲ, ಏನಿಲ್ಲ, ಇಯರ್ಲಿ ಇಲ್ಲ. GST ಕಟ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ? ನಾನು ಯಾವುದು ಹಿಂಗೆ ಯಾವನು ಬಾಯಿ ಮುಚ್ಚಿಟ್ಕೊಂಡಿಲ್ಲ. IT ರಿಟರ್ನ್ ನಂದು ಫೋನ್ಪೇನೇ ಆಗ್ತದೆ. ವರ್ಷಕ್ಕೆ 5 ರಿಂದ 6 ಲಕ್ಷ ರೂಪಾಯಿನ ಯಾಕೆ ಮುಚ್ಚಿಡ್ಕೋಬೇಕ್ರಿ? ಒಂದು ತಿಂಗಳಿಗೆ 4 ರಿಂದ 5 ಲಕ್ಷ, 5.5 ಲಕ್ಷ ರೂಪಾಯಿ ಫೋನ್ಪೇ ಆಗ್ತದೆ ತಿಂಗಳಿಗೆ. ಅಕೌಂಟ್ಗೆ ಬಂದ್ಬಿಡ್ತದೆ. ಮುಚ್ಚಿಡೋ ಪ್ರಶ್ನೆ ಇಲ್ಲ. ಈ ನೋಡಿ ಇಲ್ಲೇ ನಿಮ್ಮ ಎದುರಿಗೆ ನಾನು ಇವತ್ತೇ ನೋಡಿ, ಈಗ ಇಷ್ಟೊತ್ತಿಗೆ 9,155. ಇವತ್ತಿನ ಡೇಟೇ ತಾನೇ ಇದು. ಆದರೆ ನಾನೇನು ಯಾಕೆ ಅವನು ಇನ್ನೊಬ್ಬರು ಬಂದು ಅವನಿಗೆ ಸಾಬ್ರೆ ನಮಸ್ಕಾರ, ಇವನಿಗೆ ಸಾಬ್ರೆ ನಮಸ್ಕಾರ ಅಂತೇಳಿ ಅವನಿಗೆ ಅದು ಯಾಕೆ ಇಟ್ಕೋಬೇಕು ಹೇಳ್ರಿ? ಹೌದಿಲ್ಲ ಸರ್? ಸೊ ಇಷ್ಟು ಬಿಸ್ನೆಸ್ ಆಗಿದೆ, ಇಷ್ಟು ಲೆಕ್ಕ ಹೇಳೋದೆಲ್ಲ ಕಥೆನೇ ಇಲ್ಲ? ಏನಿಲ್ಲ ಕಥೆನೇ. ಯಾರಿಗೆ ಅವನಿಗೆ ನಮ್ಮ ಏನಿದ್ರು ನಮ್ಮ ಸಿ ಹತ್ರ ಹೋಗಪ್ಪ, ನೀವು ಅಲ್ಲಿ ಮಾತಾಡಂತ ಹೇಳ್ತೀನಿ. ಜೊತೆಗೆ ಫ್ರಾಂಚೈಸಿ ಕೊಡೋಕೆ ಯಾವಾಗ ಶುರು ಮಾಡಿದ್ರೆ? ಸರ್, ಒಂದು 2 ವರ್ಷ ಆಯ್ತು ಸರ್. GST ತೊಗೊಂಡ್ಮೇಲೆ ಫ್ರಾಂಚೈಸಿ ಸ್ಟಾರ್ಟ್ ಮಾಡೋದು. ಬಟ್ ಈ ಚಿಕ್ಕ ಹೋಟ್ಲು ನೋಡಿ ಫ್ರಾಂಚೈಸಿಗೆ ಹೆಂಗೆ ಬಂದರು ಜನ? ಅಯ್ಯೋ, ಸುಮಾರು ಜನ ನಮ್ಮ ಮಾಡ್ಕೊಡ್ತೀನಿ ಅಂತ ಕೇಳಿದ್ರು. ನೋಡಪ್ಪ, 1 ಟೈಮ್ ಸೆಟ್ಲ್ಮೆಂಟು. ನಾನು ಬಂದು ಅಲ್ಲಿ ನಿಂತ್ಕೊಂಡು ನಿಮ್ಗೆ ಎಲ್ಲ ವ್ಯವಹಾರ ನೋಡೋಕ್ಕಾಗಲ್ಲ. 1 ಟೈಮ್ ಸೆಟ್ಲ್ಮೆಂಟು. ಹೆಂಗಂದ್ರೆ ಬರಬೇಕು, ಅವ್ರ ಪ್ಲೇಸ್ ನೋಡಬೇಕು, ಏನದ ಎತ್ತ ನೋಡಬೇಕು. ಅದಕ್ಕೊಂದು ಡಿಜಿಟಲ್ ಬೋರ್ಡ್ ಮಾಡಿಸ್ಬೇಕು. 75,000-80,000 ರೂಪಾಯಿ ಬೋರ್ಡು. ಮಲ್ಲು ಇಡ್ಲಿ ವಡ ಕಲಬುರಗಿ ಅಂತ ಒಂದು ಬೋರ್ಡ್ ಅಷ್ಟೇ. ಅದೇ ಹಾಕ್ಬೇಕು. ಅಲ್ಲಿಂದ ಅವನೇನು ಬೇಕಾದಷ್ಟು ಹಾಕಲ್ರಿ. ಮೇನ್ ಹೆಡ್ಡಲ್ಲಿ ಹಾಕ್ಬಿಟ್ಟು ಅದಕ್ಕೆ ಇಂಟೀರಿಯರ್ ಏನು ಬೇಕೋ ಅದಕ್ಕೆಲ್ಲ ರೆಡಿ ಮಾಡಿ, ಈ ಥರದ್ದೆಲ್ಲ ಸಾಮಾನು ಪ್ರತಿಯೊಂದು, ಒಂದು ಸ್ಪೂನ್ ಹಿಡಿದು ಪ್ರತಿಯೊಂದು ಸಾಮಾನು ತಗೊಂಬಂದು ಓಪನಿಂಗ್ ಮಾಡಿ 8 ದಿವಸ ಇಲ್ಲ 10 ದಿವಸ ಅಲ್ಲಿ ಇರ್ತೀನಿ. ನಿನಗೆಲ್ಲ ಟ್ರೈನಿಂಗ್ ಕೊಡ್ತಾ. ಚಟ್ನಿ ಕ್ರಿಸ್ಪಿ ಮಾತ್ರ ನೀನು ಒಬ್ಬನಿಗೆ ಹೇಳ್ತೀನಿ, ಅದು ನಿನ್ನಣೆ ಬರೋದು. 2 ದಿನ ಆದಮೇಲೆ ನೀನು ಕೋಟಿ ಕೊಡ್ತಂದ್ರೆ ನಾ ಇರೋಲ್ಲ, ನಾ ಬರ್ತಾ ಇರೋದು. ಆಗಿದ್ದರೆ ದುಡ್ಡು ಹಾಕು, ಇಲ್ಲ. ಅರ್ಧ ಕ್ಯಾಶ್ ಕೊಡ್ತಾರೆ, ಅರ್ಧ ಚೆಕ್ ಇಸ್ಕೊತೀನಿ. ಪೂರ್ತಿ ಚೆಕ್ನೂ ಇಲ್ಲ, ಪೂರ್ತಿ ಕ್ಯಾಶ್ನೂ ಇಲ್ಲ. ಈಗ ಎಷ್ಟು 2 ಫ್ರಾಂಚೈಸಿ ಇದೆಯಾ? 3 ಬೆಂಗಳೂರು, ಮುಂಬೈ, ಪೂನಾ 3 ಫ್ರಾಂಚೈಸಿ. ಎಷ್ಟು? ಈಗ ನೆಕ್ಸ್ಟ್ ಬಳ್ಳಾರಿ ಇದೆ, ತಾಂಡೂರು ಬಂದಿದೆ. ಆ ತಾಂಡ್ರದವ್ ಸಾರಾ ದಿನ ಮೇರೆ ಪಾಸ್ छोड़ा ಅಂತಂದ್ರವ. ಒಂದು ಕೆಲಸ ಮಾಡೋ ಸಾರಾ ದಿನ ಮೇರೆ ಪಾಸ್ छोड़ा ಅಂದ್ರವ. ನೀನು 1 ಕೋಟಿ ಕೊಟ್ಟರು ಕೊಡಲ್ಲ, ಹೋಗ ನಿನ್ಗೆ ಅಂತ ಹೇಳಿದೆ ಅವನಿಗೆ. ಅಂದರೆ ಒಂದು ಕೆಲಸದ ಅವನ ಹತ್ರನೇ ಇರಬೇಕಂತ, ಅವ್ನು ಹೋಟ್ಲು ಇರೋ ಗಂಟ. ನಿಮ್ಮ ಸ್ಟಾಫು? ಒಬ್ಬರು ಸ್ಟಾಫ್ ಅಲ್ಲೇ ಇರ್ಬೇಕಂತ. ನೀವು 1 ಕೋಟಿ ಕೊಟ್ಟರು ಕೊಡಲ್ಲ, ಹೋಗೋ ಮರ, ಯಾಕೆ ಜೀವ ತಿಂತೀವಿ? ಯಾಕೆ ಕಳಿಸ್ಬೋದಲ್ಲ ಒಬ್ಬ ಸ್ಟಾಫ್ನ? ಬೇಡ್ರಿ, ಆಗಲ್ಲ. ಅವು ಇರಲ್ಲ, ಹುಡುಗರು ಇರಲ್ಲ. ಅವು 8-10 ದಿನದಾಗ ಓಡಿ ಬಂದುಬಿಡ್ತಾರೆ ಅವರು. ಮುಗಿಸ್ಕೊಂಡು ಸಂಬಳ ತೊಗೊಳಕ್ಕೆ ಹೋಗಿ ಜಾಲಿಯಾಗಿ ತಿರ್ಗಾಡ್ಕೊಂಡು ಬಂದುಬಿಡ್ತಾರೆ ರೀ. ಮತ್ತು ಸಾಯಂಕಾಲ ಬರ್ತಾರೆ. ಅಲ್ಲಿ ಬೇರೆ ಊರದಲ್ಲಿ ಅದ, ಅವ್ರು ಸಂಧ್ಯಾರ ರುಬ್ಬವ್ರು ಅವರು. ಸೊ ನೀವು 10 ಗಂಟೆ ಮೇಲೆ ಹುಡುಗರು ಫ್ರೀ ಬಿಟ್ಬಿಡ್ತೀರಾ? 11 ಗಂಟೆಗೆಲ್ಲ ತಿಂಡಿ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅವರು. 4:30 ಗಂಟೆಗೆ ಬರ್ತಾರೆ, ಮತ್ತೆ 5 ಗಂಟೆ 4:15 ಬರ್ತಾರೆ. ವರ್ಷದಲ್ಲಿ ಒಂದು 8 ದಿವಸ ಹಾಲಿಡೇ ಮಾಡಿ ಟೂರ್ ಹೋಗಿ ಬಂದುಬಿಡ್ತೇವೆ. ಮಲೆ ಮಹದೇಶ್ವರ ಬೆಟ್ಟ,
ಆ ಕಡೆಗೆಲ್ಲ ಹೊಗೇನಕಲ್ಲು, ಊಟಿ, ಕೊಡೈಕೆನಾಲ್ ಎಲ್ಲ ತಿರ್ಗಿಸ್ಕೊಂಬರ್ತೀನಿ. ನೀವೇ ಬಸ್ಸು? ಇಲ್ಲಿಂದ ಟಿ ಟಿ ಬೆಂಗಳೂರು ಟಿ ಟಿ ಗಾಡಿ. ಈ ಸಾತಿ ರಾಜಸ್ಥಾನ, ಜೈಪುರ್, ಜಬಲ್ಪುರ್, ಅಜ್ಮೀರ್ ಎಲ್ಲ ತೊಗೊಂಡೋಗಿದ್ದೀವಿ ರೀ. ಹಾಂ, ಬೋರ್ಡ್ ಹಾಕ್ಬಿಡ್ತೀನಿ ನಾನು ಮೊದಲೇ. ಬಿಫೋರ್ 8 ದಿವಸ ಮೊದಲು ಹೇಳ್ಬಿಡ್ತೀನಿ ಕಸ್ಟಮರಿಗೆ, ಈ ತಾರೀಕಿನಿಂದ ಈ ತಾರೀಕು ದೇಖೋ ಬೈ ಸಾಬ್ यहाँ से यहाँ तक ಬಂದ್ रहते ನಾನು ಹಾಕಿ ಆಫೀಸ್ ಜಾನೇ. ಆ ಟೈಮ್ನಲ್ಲಿ ಎಲ್ಲ ಥರ ಗಿರಾಕಿ ತಗೊಂಡು ಹೊಂಟೋಗೇನೋ ಅಂದ್ಬಿಡ್ತಾರೆ ಎಲ್ಲ ಅಕ್ಕಪಕ್ಕದವ್ರು. ಈ ಟೀ ಪಾಯಿಂಟ್ ನಾನಿದ್ರೆ ಇವ್ನು ಟೀ ಪಾಯಿಂಟ್ ವ್ಯಾಪಾರ. ಇಲ್ಲಿ ಮಲ್ಲೋಕ ಪಾಸ್ ನಾಷ್ಟ ಕರ್ಕೆ ಚಲೋ ಚಾ ಪೀಂಗೆ ಅಂತೇಳಿ ಬಂದ್ಬಿಡ್ತಾರೆ ಅವರು. ಇವ ಮುಂದೆ ಮಂಡಕ್ಕಿ ಒಗ್ಗರಣೆ ಅವಳು ನಮ್ಮ ಟೈಮೇ ತೆಗಿತಾಳೆ. ಚೆನ್ನಾಗಾಯ್ತದೆ ವ್ಯಾಪಾರ. ಏನೋ ಪಾಪ ಅವ್ರವ್ರು ಹಣೆಬರೋರ ಜೊತೆಗೆ ನಾವೇನು ಯಾವುದು ಯಾರಿಗೂ ಎತ್ತರಾಜ್ ಮಾಡಲ್ಲ. ಬಂದವ್ರು ಯಾರ ಕಿರಿಕಿರಿ ಮಾಡಿದ್ರೆ ಅವ್ರು ಸಂಭಳಿಸ್ತೀನಿ. ಆ 10 ಲಕ್ಷದ ನಿಮಗೆಲ್ಲ ಸೆಟಪ್ ಮಾಡಿಕೊಡ್ಬೇಕು ನಾನು. 10 ಲಕ್ಷ ಓಪನಿಂಗ್ಗಿಂತ ಮೊದಲೇ ಕೊಡಬೇಕು. ಕ್ಲಿಯರ್ ಆಗಿರ್ಬೇಕು. ಅಣ್ಣ ವ್ಯಾಪಾರ ಆದ್ಮೇಲೆ ಕೊಡ್ತೀನಿ. ಕಥೆನೇ ಹೇಳೋದಿಲ್ಲ ನಮ್ಮ ಹತ್ರ, ಕಥೆನೇ ಹೇಳೋದಿಲ್ಲ. ಈಗ ನಮ್ಮ ಬೆಂಗಳೂರಲ್ಲಿ ದೊಡ್ಡಲಾಗಟ್ಟಲ್ಲಿ ಮಾಡಿದವರು ನಮ್ಮ ಗುಲ್ಬರ್ದವ್ರೆ. ಸಾಫ್ಟ್ವೇರ್ ಇಂಜಿನಿಯರ್ ಗಂಡ ಇರ್ತಿವ್ರು. 2 ಮಕ್ಕಳು. ಅವಮ್ಮ ಮಹಾರಾಷ್ಟ್ರ ಸೊಲ್ಲಾಪುರದಾಗು, ಅವ್ನು ಇಲ್ಲಿ ಅವನೇ. ಅವಳು ಎದ್ದು 4 ಗಂಟೆಗೆ ಎದ್ದು ಬಂದು ಮಾಡ್ತಾಳೆ ರೀ ಅವ್ನ ಮಗಳು. ಅಷ್ಟು ಹೋಮ್ ವರ್ಕ್ ಅದೇನೋ ಅಂತಾರಲ್ರಿ, ಆ ಥರ ಅವ್ರು ಡ್ಯೂಟಿ. ಆದ್ರೂ ಇದನ್ನು ಮಾಡ್ಕೊಂಡು ಹೋಗ್ತಿವ್ರು. ಈಗ ಮಾರ್ನಿಂಗ್ ಆಗದೆ ಕ್ಲೋಸ್ ಮಾಡಿ ಈವ್ನಿಂಗೇ ಮಾಡಿಬಿಟ್ಟವ್ರಿ. ಈವ್ನಿಂಗು 4:30 ರಾತ್ರಿ 10 ಗಂಟೆ ಒಂದು 50,000 ರೂಪಾಯಿ ವ್ಯಾಪಾರ ಮಾಡ್ತಾರೆ. ಸಾಕು ಅಂತಾರೆ ಮಲ್ಲೋರೇ, ಸಾಕ್ರಿ ನಮ್ಗೆ ಅಂತಾರೆ. ಬೆಳಗ್ಗೆ ಬ್ಯಾಟ್ರಿ ಅಂತ ಬಿಡ್ತಾರೆ. ಜೊತೆಗೆ ಜಾಬು ಬಿಟ್ಟಿಲ್ಲ. ಜಾಬ್ ಮನೆ ಹೋಮ್ ವರ್ಕ್ ಏನೋ ಅಂತಾರಲ್ಲ ಸರ್. ಹಾಂ, ಅದೇ ಮಾಡ್ತಾವ್ರು ನೋಡ್ರಿ. ವರ್ಕ್ ಫ್ರಮ್ ಬೆಳಗ್ಗೆ ಕ್ಲೋಸ್ ಮಾಡಿಬಿಟ್ರು. ಇಲ್ಲಿ ದೊಡ್ಡ ಗೇಟ್ ಅಂದ್ರೆ HSR ಲೇಔಟ್. HSR ಲೇಔಟ್ ದೊಡ್ಡ ಗೇಟು, ದೊಡ್ಡ ಮೇನ್ ಗೇಟ್ ಅಂತ ನೋಡ್ರಿ. ಓಕೆ, ದಯವಿಟ್ಟು HSR ಲೇಔಟ್ ದೊಡ್ಡ ಮೇನ್ ಗೇಟ್ ಹತ್ರ ಹೋದ್ರೆ ಇವ್ರದ್ದು ಬ್ರಾಂಚ್ ಇದೆ, ಅಲ್ಲಿ ಊಟ ಮಾಡ್ಬೋದು. ಸಾಯಂಕಾಲ ಓನ್ಲಿ ಆಫ್ಟರ್ 5 to 10. ಹಾಂ, ಬಾ ಸರಿಯಪ್ಪ. ನೀನು ಸ್ವಲ್ಪ ಸರ್ ಇದು ಏನು ಸರ್ ಇದು? ಉದ್ದಿನಿಟ್ಟು. ಹಾಂ, ವಡೆ ಆಯ್ತದೆ ಇದರಲ್ಲಿ. ಹಾಂ, ವಡೆ ಬಟಾನ್ ವಡೆ. ಓಕೆ, ಹಾಂ, ಹಂಗೆ ಅಷ್ಟು ಚಿಕ್ಕದು ಮಾಡೋಣ. ಚಿಕ್ಕದು ಈ ಥರ ಮಾಡ್ಬಿಟ್ಟು ಆ ಥರ ಬಿಡ್ತಾ ಇರ್ತಾರೆ. ಹಾಂ, ಅವ್ರು ಇಡ್ಲಿ ಹೊಡೆಯವರು, ಅವ್ರು ಕಲಾವಿದರು, ಆರ್ಟಿಸ್ಟ್, ಹಾಸ್ಯ ಕಲಾವಿದರು ಅವರು. ಇವರೆಲ್ಲ ಕಾರಿಗಾರು. ಅವನು ಬರೀ ಇಡ್ಲಿ ಎಕ್ಸ್ಪರ್ಟ್. ಇವರು ಇಡ್ಲಿ ವಡ ಎಲ್ಲ. ಅವ 30 ವರ್ಷ ಆಯ್ತು ನೋಡ್ರಿ ಹುಡುಗ. ಅವ್ರಿಬ್ರು 30 ವರ್ಷ ನೋಡ್ರಿ ಸ್ಟಾರ್ಟಿಂಗ್ ಇಂದವ್ರೆ. ಹಾಂ, ಅವ ಇವ ರೀ ಅಜಿಮ್ ಅಂತ ಹೇಳಣ ರೀ. ಅವ್ರಿಬ್ರು 30 ವರ್ಷದಿಂದ. ನಿಮ್ಮ ಮನೆಗೆ ಬಂದು ಹೋಗ್ಬೋದು 2 ನಿಮಿಷ? ಬನ್ನಿ ಮೇಡಮ್, ಮೀಟ್ ಮಾಡ್ಬೋದಾ? ಹಳೆ ಮನೆ ಸ್ವಂತ ಮನೆ ಅಲ್ಲೇ ಇರೋದು. ಇಲ್ಲಿ ಜೇವರ್ಗಿ ರೋಡಿಗೆ. ಇದು ಓಲ್ಡ್ ಮನೆ, ನಾವು ರೆಂಟಿಗೆ ಇರೋದು. ಅದು ಯಾರು ಇಲ್ಲ, ಅವರು ಎಲ್ಲ ಹೋಗ್ಯಾರ. ಸ್ವಂತ ಮನೆ ಮಾಡಿ ರೆಂಟಿಗೆ ಹಾಕಿದಿರಿ? ಇಲ್ಲಿ ನಮ್ಮ ಬಿಸ್ನೆಸ್ಸು. ನಮ್ಮ ಮನೇಲಿ ಇರೋದು ಕಾಯಿಸಿಲ್ಲ. ಅಲ್ಲಿ ಮಕ್ಕಳು ಮೊಮ್ಮಳಿಗೋಸ್ಕರ ತೊಗೊಂಡಿರೋದು. ಒಂದು ಫಸ್ಟ್ ಫ್ಲೋರ್ 2 BHK ರೆಂಟ್, ಸೆಕೆಂಡ್ ಫ್ಲೋರ್ 2 BHK ರೆಂಟು, ಥರ್ಡ್ ಫ್ಲೋರ್ 1 BHK ರೆಂಟು, ತೆಳಗೆ ಶಾಪ್ ರೆಂಟ್ ಕೊಟ್ಟೇನಿ. ಕಾರ್ ಇದೆ, ಕಾರ್ ಹಚ್ಚೋ ಜಾಗ ಇದೆ. ಇನ್ನೂ ಹೈ ಕ್ಲಾಸ್ ಕಾರ್ ಇದೆ. ಎಲ್ಲಿಗೆ ಹೋಗ್ಬೇಕು ಅಡ್ಡಾಡ್ಕೊಂಡು ಹೋಗೋದು. ಕೊಡ್ತೀರಿ? ಎಷ್ಟು ಮಕ್ಕಳು? ಇಬ್ಬರು ಹೆಣ್ಮಕ್ಳೇ. ಒಬ್ಬಳು ಮದುವೆ ಮಾಡಿ, ಇನ್ನೊಬ್ಳದು ಬಂದು ಹೋಯ್ತವ್ರ. ನಮಗೇನೋ ಅವ್ರದ್ದು ಏನೂ ಬೇಕಾಗಿಲ್ಲ. ನಮ್ಮ ಬಿಸ್ನೆಸ್ ನೋಡ್ಕೊಂಡು ನಾವು ಹೇಳ್ದಾಗ ಕೇಳ್ಕೊಂಡಿರೋಂಥ ಹುಡುಗರು ನೋಡ್ತಾ ಇದ್ದೀನಿ ನಾನು. ಓಕೆ, ಬಟ್ ಈ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು. ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು. ಬೇಡ, ನಿಮ್ಮ ಮಗಳನ್ನ ಕೊಡಿ, ನಾನು ಕರ್ಕೊಂಡು ಹೋಗ್ತಿಲ್ಲ. ಅವ ಒಪ್ಪಲ್ಲವ ನನ್ನ ಮಗಳೇ ಒಪ್ಪಲ್ಲ. ಅವಳು ಅದೇ ಥರ ಬೇಕು. ನಮ್ಮ ಬಿಸ್ನೆಸ್ ನಮ್ಮ ಹೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕು. ಅವ್ರದ್ದು ಏನೂ ಇಲ್ಲ, ಅವ್ರು ಏನೂ ಇಲ್ಲ ಅಂದ್ರೆ ಪರವಾಗಿಲ್ಲ. ಒಳ್ಳೆ ಹುಡುಗ ಆಗಿರ್ಬೇಕು. ಮೊದಲೇ ಹೇಳಕ್ಕಿಲ್ವ ನೀವು? ಬನ್ನಿ ಹೋಗೋಣ ಮನೆಗೆ. ಸಾಹೇಬ್ರ ಮನೆ ಇದು. ಅಯ್ಯೋ, 7 ಹೋಟ್ಲು ಓನರ್ ಮನೆ. ಬನ್ನಿ, ಬಹುಮನಿಗಳ ಕಾಲದ ಮನೆ ಇರ್ಬೇಕಿದು. ಹೋಗಿ ಬೇಗ ಹೋಗಿ ಐಟಮ್ ತಯಾರು ಮಾಡ್ಕೊಳಕ್ಕೆ. ಹಾಂ, ಇಲ್ಲಿ ಗಿಡ ಕಂಟ್ರೋಲ್ ಆಗಲ್ಲ. ಒಳೆ ಬಿಡೋದು, ಇಡ್ಲಿ ಹಾಕೋದು, ತಟ್ಟೆ ಇಡ್ಲಿ ಹಾಕೋದು. ತೆಂಗಿನಕಾಯಿ ಈ ಥರ ನೋಡಿ ನಮ್ಮ ಕಾಯಿ 60 ರೂಪಾಯಿ ಒಂದು ಕಾಯಿ. ಇದು ಎಷ್ಟು ಒಳ್ಳೆ ದೊಡ್ಡ ಕಾಯಿ ನೋಡಿ. ಹಾಂ, 60 ರೂಪಾಯಿ ಒಂದು ಕಾಯಿ. ನಮ್ಮ ಮಿಸ್ಸಸ್ಸು ಮೈಸೂರವರು. ಆದರೆ ಕೆಲಸದವ್ರು ಬಂದಿಲ್ಲ ಇವತ್ತು ರೀ. ಅವಳಿಗೆ ಕೆಲಸ ಬಿದ್ದಿದೆ, ಕಾಲು ಮಂಡಿನೂ ಆದರೂ ಕೆಲಸ ಮಾಡ್ಕೊಂಡವ್ರ. ಅದೇ ನಿಮ್ಮ ಇವರು 16 ಗ್ರಾಮದವರು. 16 ಗ್ರಾಮದವರು. ಹಾಂ, ನಿಮ್ಮ ಹೀರೋಯಿನ್ ಬಂದೇರಿ. ಯಾವತ್ತೂ ಮಾಲ್ ಈ ಥರ ತಂದಿಟ್ಕೊಂಡಿರ್ತಾರೆ. ಈಗ ಎಣ್ಣೆ ಯಾವ ಜಮನಿ ಥರದ್ದು. ಈಗ ಗೋಲ್ಡ್ ವಿನ್ನರೇ ಎಣ್ಣೆ ಯೂಸ್ ಮಾಡೋದು. ನಾನು ಎಷ್ಟೇ ಕಾಸ್ಟ್ಲಿ ಇರಲಿ, ಗೋಲ್ಡ್ ವಿನ್ನರು. ಉದ್ದಿನ ಬೇಳೆ ಇದು ಅಯ್ಯಣ್ಣ ನಾಡೋದು ಆಲ್ಮೇಲು ನಂಬರ್ 1 ಬ್ರ್ಯಾಂಡು. ಇವತ್ತು ದಿನ 130 ರೂಪಾಯಿ kg ಉದ್ದಿನ ಬೇಳೆ. ಹಾಂ, ಉದ್ದಿನ ಬೇಳೆ ನೋಡಿ, ಅದು ರೌಂಡ್ ಉದ್ದಿನ ಬೇಳೆನೇ ಇದನ್ನೇ ಯೂಸ್ ಮಾಡೋದು. ಗಟ್ಟಿನೇ. ಎಲ್ಲರೇ ಹುಡುಗಡ್ಲಿ ನೋಡಿ ನೋಡಿ ಯಾವ ಥರ ಜನಗಳು ಏನು ಮಾಡ್ತಾರೆ, ತೋರ್ಸೋದೊಂದು ಹೇಳೋದೊಂದು ಮಾಡ್ತಾರೆ ಅವರು. ನಮ್ಮ ಹತ್ರ ಆಗಿಲ್ಲ. ಓಕೆ, ಇನ್ನೊಂದಿಲ್ಲ. ರಜನಿಕಾಂತ್ ಥರ ನೀವು ಹೇಳಿದನ್ನೇ ಮಾಡೋದನ್ನ ಹೇಳೋದು. ಉದ್ದಿನ ಬೇಳೆ ಈ ಥರ ಎಣ್ಣೆ ನೋಡಿ ಯಾವ ಥರ ಎಲ್ಲ ಸ್ಟಾಕ್ ತಂದು ಇಟ್ಕೊಂಡಿರ್ತೀನಿ. ರವೆ, ಕೌ ಬ್ರ್ಯಾಂಡ್ ರವೆ. ಇದು ಮನೆಯಲ್ಲಿ ನಮ್ಮ ಮಿಸ್ಸಸ್ಸು ಆ ಕೆಲಸದವ್ರು ಇಲ್ಲೇ ಇರ್ತಾರೆ ಇದೇ ಮನೆಯಲ್ಲಿ. ನನ್ನ ರೂಮ್ ಇದು. ನಾನು ನೆಲದ ಮೇಲೆ ಬೆಡ್ ಗಿಡ್ ಏನೂ ಬೇಕಾಗಿಲ್ಲ. ನೆಲದ ಮೇಲೆ ಮನಿಕೊಳ್ಳೋ ಅಭ್ಯಾಸ ನನಗೆ.
ಬೆಡ್ ಮೇಲೆ ಮನ್ಕೊಂಡ್ರೆ ಬೆನ್ನು ನೋವು ಬಂದ್ಬಿಡ್ತದೆ. ಮಂಚದ ಮೇಲೆ ಒಂದು ಚಾಪೆ ಹಾಕೊಂಡ್ಬಿಟ್ಟು ಮಂದಲಿಗೆ ಹಾಕೊಂಡ್ಬಿಟ್ಟು ಮನ್ಕೊಂಡ್ಬಿಡ್ತೀನಿ. AC ಸ್ಟಾರ್ಟ್ ಮಾಡ್ಕೊಂಡು ಸಣ್ಣ ಕೂಲಾಗಿ ಇಟ್ಕೊಂಡು ಮನ್ಕೊಂಡ್ಬಿಡ್ತೀನಿ ಅಲ್ಲಿ. ಅದು ಈಗ 11 ಗಂಟೆ ಕ್ಲೋಸ್ ಆದಮೇಲೆ 11 ಗಂಟೆ ಕ್ಲೋಸ್ ಆದಮೇಲೆ ಮಾರ್ಕೆಟ್ ಇರ್ತದೆ, ಬ್ಯಾಂಕು ಕೆಲಸ ಇರ್ತದೆ, ಎಲ್ಲ ಮುಗಿಸ್ಕೊಂಡು 2 ಗಂಟೆಗೆ ಬರ್ತೀನಿ. 2 ಗಂಟೆಗೆ ಬಂದಮೇಲೆ ಆಮೇಲೆ 4 ಗಂಟೆಗೆ ನಿದ್ರೆ ಮಾಡೋದು. ನೀವು ಓದಿದ್ದೇನ್ರಿ? SSL ಒಂದು ಸತಿ ಫೇಲ್ ಆಗಿ 2 ಸತಿ ಪಾಸ್ ಆದೆ. ಹಂಗಾರೆ ಬಿಸ್ನೆಸ್ ಗೆಲ್ಲಕ್ಕೆ ಸೀಕ್ರೆಟ್ ಏನ್ರಿ? ಏನು ಸರ್, ನಮ್ಮ ನಿಯತ್ತಾಗಿ ದುಡಿಯೋದು ಒಂದೇ. ಮನಸ್ಸಿಟ್ಟು ದೇವ್ರು ಮತ್ತೊಬ್ರಿಗೆ ಅನ್ಯಾಯ ಮಾಡಬಾರ್ದು, ಮತ್ತೊಬ್ರಿಗೆ ಮೋಸ ಮಾಡಬಾರ್ದು. ಅವ್ನು ನಿಮಗೆ ಮೋಸ ಮಾಡೋಕ್ಕೆ ಹೋದ್ರೆ ಸಾಗೋದು ನಾನೇ ಹಾಳಾಗೋದು. ಅದೊಂದು ಫಸ್ಟ್. ನಾನು ಏನೋ ಒಂದು ಮಾಡೋಕ್ಕೆ ಹೋಗಿ ಒಂದು 85 ರೂಪಾಯಿ, ನಾನು 85ನೇ ಇಸ್ವಿಯಲ್ಲಿ ನನ್ನ ತಂಗ ಮದುವೆಯಲ್ಲಿ ಹೀಗೆ ಯಾವುದೊಂದು ಹುಡುಗಂದು ದುಡ್ಡು ಬಿದ್ದಿತ್ತು ಪರ್ಸ, 82 ರೂಪಾಯಿ 83 ರೂಪಾಯಿ. ಅದೊಂದು ದೊಡ್ಡ ಪರ್ಸ್ನ ಮುಚ್ಚಿ ಮಡಿಗೆ ಔಷ್ ಮಡಿಗೆ ಆಮೇಲೆ 2 ದಿವಸ ಬಿಟ್ಟು ತೆಗೆದೆ. ಅದು 86 87 ರೂಪಾಯಿ ಇತ್ತು. ಮುಂದೆ ಒಂದು 2 ತಿಂಗಳ ತಂಗ ಮದುವೆ ಬಿತ್ತು. ಆಗ ಎಷ್ಟು ಮೂವಿ ಮಾಡ್ತಿರು? 5 ರೂಪಾಯಿ 2 ರೂಪಾಯಿನೇ ಇತ್ತು ಮೂವಿ ಮಾಡೋದು. ಒಂದು 1200 ರೂಪಾಯಿ ಮೂವಿ ಬಿದ್ದಿತ್ತು. ನಮ್ಮೂರಿಂದ ಟ್ರ್ಯಾಕ್ಟರ್ ತೊಗೊಂಡು ಇಲ್ಲಿಗೆ ಬಂದಿದ್ದೆವು, ಇಲ್ಲಿ ದೇವಸ್ಥಾನದಲ್ಲಿ ಮದುವೆ ಆಯ್ತು ನಮ್ಮ ತಂಗಿದು. ಆಗ ಮದುವೆ ಮಾಡಿದಾಗ ಒಂದು 1200 ರೂಪಾಯಿ ಮೂವಿ ಬಿದ್ದಿತ್ತು. ಅದನ್ನು ಆಗ ಪ್ಯಾಂಟು ಇರಲಿಲ್ಲ, ಅಫ್ಯಾಂಟು ಜೋಬಲ್ಲಿ ಮಡಿಕೊಂಡು ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡಿದ್ದು. ಅದು ಯಾವಾಗ ಬಿದ್ದೋಯ್ತೋ ಗೊತ್ತಿಲ್ಲ. ಅವತ್ತು ನಮ್ಮ ತಾಯಂದು ಊರಿಂದ ಟ್ರ್ಯಾಕ್ಟರ್ ತೊಗೊಂಡು, ಡಾಕ್ಟರ್ ಹಿರಣ್ಣ ಹಿರಾಪುರ ನಮ್ಮ ರಿಲೇಷನ್ ಹಾರ್ಟ್ ಸ್ಪೆಷಲಿಸ್ಟ್ ಅದ ರೀ, ಅವ್ರು ಟ್ರ್ಯಾಕ್ಟರ್ ಕಳಿಸ್ಕೊಟ್ರಿ. ಊರಿಂದ ಟ್ರ್ಯಾಕ್ಟರ್ದ ಅವ್ರು ಡ್ರೈವರ್ಗಳು ಒಂದು 50-20 ರೂಪಾಯಿ ಕೊಡು ಅಂತ ನಮ್ಮ ಮಮ್ಮಿ. ಆಗ ಜೋಬಲ್ಲಿ ಕೈ ಹಾಕ್ತೀನಿ ದುಡ್ಡಿಲ್ಲ. ಅದೇ ಒಂದೇ ನೋಡಿ ನನಗೆ ಪ್ಲಸ್ ಪಾಯಿಂಟು. ಅವನಿಗೆ ಅನ್ಯಾಯ ಮಾಡಿದ್ದಕ್ಕೆ ಇವತ್ತು ನಾನು ಅವ್ನು ತಾವು 85 ರೂಪಾಯಿಗೆ ನಾನು 1200 ರೂಪಾಯಿ ಹೋಗ್ಯದಲ್ಲ. ಅನ್ಯಾಯ ಮಾಡೋದೇ ಬೇಡ. ಯಾವಾದರೆ ಒಬ್ರಿಗೆ ಏನೇ ಮಾಡ್ಬೇಕು ಅದೇ ತಲೆಗೆ ಬರ್ತಾರೆ ಮೈಂಡ್ನಾಗ. ಆದ್ರೆ ಒಳ್ಳೇದು ಮಾಡೋದು ಸರ್. ಹಾಲಿಲ್ಲ ನನ್ನಷ್ಟಕ್ಕೆ ನಾನು ಎದ್ದು ಬಿಡ್ತೀನಿ, ಯಾರು ತಂಟೆಗೆ ಹೋಗಲ್ಲ, ಏನಿಲ್ಲ. ನನ್ನ ಬಿಸ್ನೆಸ್ಸು ನಾನು ಈ ಕಡೆ ಲಾತೂರ್ ಹೋಗ್ತೀನಿ, ಹೈದರಾಬಾದ್ ಹೋಗ್ತೀನಿ, ಡೆಲ್ಲಿ ಪಾಡ್ಗಂಜ್ನಾಗ ಒಂದು 2 ವರ್ಷ ಮಾಡಿ ಬಂದೀನಿ ಮದುವೆ ಆರ್ಡ್ರ್ಗಳು. ಕೇಟ್ರಿಂಗು? ಕ್ಯಾಟ್ರಿಂಗು ಅದು ಮಾಡ್ತೀನಿ. ಕರೀತಾರೆ? ಕರೀತಾರೆ. ಲಾತೂರು ಹೋಟೆಲ್ ಗಾರ್ನಿವಾಲ ಅಂತಿದೆ, ಟಾಪ್ 1 ಹೋಟೆಲ್ಲು. ಅವ್ರು ನನಗೆ ಮದುವೆ ಆರ್ಡ್ರ್ ಕೊಡ್ತಾರೆ. ನನಗೆ ತಟ್ಟೆ ಇಡ್ಲಿ ದೋಸೆ ಎಲ್ಲ ಆರ್ಡ್ರ್ ಕೊಡ್ತಾರೆ. ಅಲ್ಲಿ ಹೋಗಿ ಮಾಡಿಬರ್ತೀವಿ ಸರ್. ಒಟ್ಟು ನಿಯತ್ತಾಗಿ ದುಡಿಯೋದೇ ನೋಡಿರಿ ಸರ್, ನಾವು ನಮ್ಮ ಮಾಡ್ತಕ್ಕಂಥ ಬಿಸ್ನೆಸ್ ಮೇಲೆ ಭಕ್ತಿ ಇಡಬೇಕು. ಯಾವ ಆಯಿತು ಹೋಯ್ತು ಅಂದ್ರೆ ಆಗಲ್ಲ. ಅದ್ರ ಮೇಲೆ ಶ್ರದ್ಧೆ ಇಟ್ಟು ನಾವು ದುಡಿದ್ರೆ ಪ್ರತಿಫಲ ಸಿಗ್ತದೆ. ಈಗ ಬೆಳಗ್ಗೆ 8 ಗಂಟೆ ಸಮಯ, ನೀವು ನೋಡ್ತಾ ಇದ್ದೀರಿ ನಮ್ಮ 3 ಜನರ ಕೈಯಲ್ಲಿ ಮಿನಿ ಇಡ್ಲಿ, ಮಿನಿ ವಡ, ಇವ್ರದ್ದೇ ಸಿಗ್ನೇಚರ್ ಸ್ಟೈಲಿಶ್ ಚಟ್ನಿ ಇದೆ. ಸ್ನೇಹಿತರೆ, ಶ್ರದ್ಧೆ ಪ್ರಾಮಾಣಿಕತೆಯಿಂದ ದುಡಿದ್ರೆ ವಿದ್ಯೆಗಿಂತಲೂ ಬಹಳ ಮುಖ್ಯವಾದಂಥ ಕ್ವಾಲಿಟಿನೇ ಅದು. ಒಬ್ಬ ಮನುಷ್ಯ ಹೇಗೆ ಬೆಳಿಬಹುದು ಅನ್ನೋಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲು ಅವರೇ ಒಂದು ದೊಡ್ಡ ಸಾಕ್ಷಿ. ಸಾಫ್ಟ್ವೇರ್ ಇಂಜಿನಿಯರ್ಸು ಬಂದು ಇವರ ಹತ್ರ ಫ್ರಾಂಚೈಸಿ ಕೊಡಿ ಅಂತ ಇಡ್ಲಿ ಚಟ್ನಿ ಮಾಡೋದು ಕಲ್ತ್ಕೊಂಡೋಗಿ ಮಾಡಿ ಸಕ್ಸಸ್ ಆಗ್ತಾ ಇದ್ದಾರೆ. ಅವರ ಫ್ರಾಂಚೈಸಿ ಓನರ್ಗಳು ದಿನಕ್ಕೆ 50,000 ವ್ಯಾಪಾರ ಮಾಡೋಷ್ಟು ಬೆಳೀತಾ ಇದ್ದಾರೆ. ಇದು ಒಬ್ಬ SLC ಫೇಲ್ ಆದಂಥ ನಮ್ಮ ಮಲ್ಲು ಅಣ್ಣ ಮಾಡಿರೋಂಥ ದೊಡ್ಡ ಸಾಧನೆ. ಅಗೇನ್ ಶ್ರದ್ಧೆ ಪ್ರಾಮಾಣಿಕತೆನೇ ಅದಕ್ಕೆ ಕಾರಣ ಆಗಿರೋಂಥದ್ದು. ಸೊ ನಾನಂತೂ ಇದನ್ನು ತುಂಬ ಚೆನ್ನಾಗಿ ತಿಂತೀನಿ. ತಿಂದು ಹೇಳಿ ಹೇಗಿದೆ ಟೇಸ್ಟು ಅಂತ ದಯವಿಟ್ಟು ಎಲ್ಲರೂ. ಚಲೋ. ಹಾಂ ಹೇಗಿದೆ ಸರ್? ಚಲೋ. ಚಟ್ನಿನೇ ಇದರಲ್ಲಿ ಒಂಥರ ಸೀಕ್ರೆಟ್. ಹೌದು. ಬೆಟ್ಟ ಬಯಲಿರಲಿ ನುಗ್ಗುತ್ತಿರು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.